ಮಳೆ ನೀರು ಬಂತಂದ್ರೆ ಮನೆಯೆಲ್ಲ ಬಸಿ ಆಡ್ತೈತೆ. ಇವತ್ತು ನಾಡ್ರಾಗಿ ಮನೆ ಬೀಳ್ಬೋದು ಈ ಕಡೆ ಬಾಗದವು. ಯಾವ್ದು ಇದು ನಿಮ್ದು ಅಣ್ಣ ಇದು? ಇದು ನಮ್ರಪ್ಪ. ಇವೆಲ್ಲ ನಮ್ಮವೇ ಮನೆಗಳು. ಮುಂದೆ ಕೂಡ ನೀರು ಹೋಗಲ್ಲ, ಹಿಂದೆ ಕೂಡ ನೀರು ಹೋಗಲ್ಲ. ಮುಂದೆ ನೋಡ್ರೆ ಸಿಸಿ ರೋಡ್ ಮಾಡ್ಯಾರ. ಬಿಲ್ ಎತ್ತಿಂಬಿಡ್ರ. ಬಿಲ್ ಎತ್ತತಕ್ಕನ ಮನೆ ಮುಂದೆ ಮಣ್ಣು ಏರ್ಸಿ ಕೊಡ್ತೀವಪ್ಪ, ನಿಮ್ಗೆ ಹೋಗಕ್ಕೆ ನೀರು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡ್ತೇವೆ ಬಿಲ್ ಎತ್ತಿದ್ರೆ ನಮ್ಮ ಸಂಬಂಧ ಇಲ್ಲ ಅಂತಾರೆ. ಪಿಡಿಒಗಳು ಕೇಳಕ್ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತಾರೆ. ಪಿಡಿಒಗಳು ಏನ್ರ ಈ ಥರ ಆಗುತ್ತೆ ಅಂತ ಕೇರ ಪಿಡಿಒ ಏನಂತಾರೆ, ಮೇಲೆ ನಮ್ಗೆ ಏನು ಬಂದಿಲ್ಲಪ್ಪ ಅಂತ ಹೇಳ್ತಾನೆ. ನಾವೇನು ಮಾಡೋಕು? ಇದನ್ನ ಸ್ವಲ್ಪ ಮಾಡ ಪಿಡಿಒ ಮಾಡಿ ಇದೆಲ್ಲ ಬಿರ್ಕ್ಬಿಡೈತೆ ಪಾಚಿ ಎದುರು ಇರ್ತಪ್ಪ ನೀರು ಹೋಲಾರ್ದು. ಏನು ಮಾಡಕಪ್ಪ ಇದಕ್ಕೆಲ್ಲ ವ್ಯವಸ್ಥೆ ಯಾರನ್ನ ಕೇಳ್ಬೇಕು, ಯಾರನ್ನೆಲ್ಲ ಪಂಚಾಯತಿಗೋರು ಪಿಡಿಒಗಳು ಇರಲ್ಲ. ಈಗ ಮನೆ ಬಿದ್ದೋಗೈತೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಇದ್ರ ಬಗ್ಗೆ ಏನಾದ್ರು ಕಾಳಜಿ ವಹಿಸುತ್ತಾಳೆ? ಏನು ಕಾಳಜಿ ವಹಿಸ್ಕೊಡ್ರಪ್ಪ. ಅವ್ರು ಏನಂತಾರ PM ಯೋಜನೆಯನ್ನ ಬಿಡುಗಡೆ ಮಾಡ್ಬಿಟ್ರ ಅಂತಾರ. PMಗೆ ಪಂಚಾಯತಿಗೆ ಏನು ಸಂಬಂಧಪ್ಪ? ಕೊಡಂತ ಅನುದಾನ ಬಿಟ್ಟಿರ್ತಾನಲ್ಲ. ಎನರ್ಜಿ ಕೆಲಸ ಇರ್ತಲ್ಲಪ್ಪ, ಎನರ್ಜಿ ಕೆಲಸ ಸುಮ್ಮನೆ ಕೆಲಸ ಯೂಸ್ ಮಾಡ್ತಾರಲ್ಲ, ಹಾಳು ಮಾಡ್ಕೊಂತಾರಲ್ಲ, ಅಷ್ಟು ಲಕ್ಷ ಬರ್ತಾರಲ್ಲ, ಬರಿತಾರಲ್ಲ ಬೋರ್ಡ್ಗಳಿಗೆ. ಅದೇ ಫಂಡ್ ಅಂತ ನಮ್ಮ SC ST ಜನಗಳಿಗೆ ಇನ್ನು ಉಳಿದಾರ ಜನಗಳು ಯೂಸ್ ಮಾಡ್ಬೋದಲ್ಲಪ್ಪ. ವರ್ಷ ಕ್ಲೀನ್ ಮಾಡ್ಕೊಂತ ಇದ್ರ ಅಣ್ಣ? ಯಾರು ಕ್ಲೀನ್ ಮಾಡಲ್ಲ ಹೋಯಪ್ಪ. ಇಲ್ಲಿ ಕ್ಲೀನ್ ಮಾಡ್ತೀಪ್ಪ. ನಾನು ಕೂಡ ಮಾತಾಡ್ತಿದ್ವಿ. ಲಕ್ಷ್ಮಣ ಅಂತ. ಏನ್ ಸಮಸ್ಯೆ ಅಣ್ಣ ಇಲ್ಲಿ? ಏನಿಲ್ಲ ಎಲ್ಲ ಉಣಿಕೆಂದ್ರೆ ನಾಳೆ ಮಳೆ ಬಂತ ಬಂದ್ರೆ ನೀರೆಲ್ಲ ಮತ್ತೆ ಒಳ್ಳೆ ಮನೆಗಳಿಗೆ ನಿಂದಿರ್ತಾವ ಏನಪ್ಪ. ಈ ನೀರು ಚರಂಡಿ ನೀರು ನಿಮ್ ಮನೆಗ್ ಬರ್ತಾವಣ್ಣ? ಬರ್ತಾವ ಒಳ್ಳೆ. ಈಗ ನಿಮ್ ಮನ್ಯಾಗ ಈಗ ನೀವು ವಾಸ ಮಾಡ್ತೀರಿ, ನಿಮ್ ಮನ್ಯಾಗ ಸಣ್ಣ ಮಕ್ಳು, ಚಿಕ್ಕ ಮಕ್ಳು, ಹೆಣ್ಮಕ್ಳು ಇರ್ಬೋದು ಮನೇಲಿ. ಇದರಿಂದ ಏನಾದ್ರು ಸಮಸ್ಯೆ ಆಗ್ಬೋದಾ ಅಣ್ಣ? ಆಗುತ್ತಪ್ಪ. ಎಲ್ಲ ನೀರೆಲ್ಲ ತುಂಬಿದ್ಗಟ್ಲೆ ಮತ್ತೆ ನಾಳೆ ಸಮಸ್ಯೆ ಫುಲ್ ಆಗುತ್ತೆ. ಹೌದು. ಈಗ ಇದು ನೋಡಿ, ಇಲ್ಲಿಂದ ಇದೇ ಮನೆ ಇದೇ ಚರಂಡಿ. ಇದನ್ನ ಎಷ್ಟು ವರ್ಷ ಆಯ್ತಣ್ಣ ಕ್ಲೀನ್ ಮಾಡಿಲ್ಲ ಅಂತ? ಒಂದು 5 ವರ್ಷ 6 ವರ್ಷ ಆಯ್ತು. 5 ರಿಂದ 6 ವರ್ಷ ಆಯ್ತು ಕ್ಲೀನ್ ಮಾಡಿಲ್ಲ. ಈಗ ನೀವು ನೋಡಿದ ಮಟ್ಟಿಗೆ ಈ ಚರಂಡಿ ವರ್ಷ ಕ್ಲೀನ್ ಮಾಡ್ಬೇಕಾಗಿತ್ತು. ವರ್ಷದಾಗ 2 ಸತಿ ಅದನ್ನ ಕ್ಲೀನ್ ಮಾಡತಕ್ಕಂಥ ಒಂದು ಯೋಜನೆ ಇದೆ. ಆದ್ರೆ ನೀವು ಹೇಳಿರೋ ಪ್ರಕಾರ 5 ವರ್ಷದಿಂದ ಕೆಲಸ ಮಾಡಿಲ್ಲ. ಅಂದ್ರೆ ಈ ಚರಂಡಿ ಮುಚ್ಚೋಗ್ತಕ್ಕಂಥ ಒಂದು ಸ್ಥಿತಿಗೆ ಬಂತು. ಈಗ ನೋಡಿ, ಒಂದು ವೇಳೆ ಇದು ನೋಡಿ, ರಸ್ತೆ ಇದು ಚರಂಡಿ ಮುಚ್ಚೋಗಿದೆ ಆಲ್ರೆಡಿ. ನನ್ನ ಹೆಸರು ಅಳ್ಳಪ್ಪ ಅಂತೇಳಿ. ಮಲ್ಕಾಪುರ. ಏನ್ ಸಮಸ್ಯೆ ಆಗಿದೆ ತಾಲೂಕು. ಇದು ಫಿಲ್ಟರ್ ನೀರು ಇಲ್ಲದಿಡ್ದು ಇಲ್ಲಿ ಮಲ್ಕಾಜಪ್ಪನ ಮನೆಯವರಿಗೆ ಇದು ನಾವು ನೆನಪಿಲ್ಲೇ ನೋಡಿ ಚರಂಡಿ ತೆಗೆದಿದ್ದು. ಯಾವ ತಾನ ಇತಿಹಾಸದಾಗ ಐತಿ ಅಂದ್ರೆ ಬಂದು ತೋರ್ಸಾನ ತೆಗೆದಿದ್ದು. ಈ ಚರಂಡಿ ತೆಗೆದಿಲ್ಲ ಒಟ್ಟು. ಇದು ನೋಡಕ್ ರೀತಿಲ್ಲ, ಎಲ್ಲ ಇಲ್ಲೇ ಉಣಿ ಬಿಡುತ್ತೆ. ಆ ಕಡೆ ಈ ಕಡೆಗೆಲ್ಲ ಸೊಳ್ಳೆ ಮನ್ಯಾಗ ಕುಕ್ಕಂದ್ಗಿನ ಕಡದ್ರ ಪರಿಸ್ಥಿತಿ ಕೆಟ್ಟಾಗಿ ಹೋಗ್ತು. ಏನು ಅಂತ ಪರಿ ಐತೆ. ಈ ಪಂಚಾಯತಿ ರಜಾರು ಎಲ್ಲಿಗೇನು ಹೋಗ್ಯಾರ ದೇಶವರ ನಮ್ಮಂಗೆ ಐತೆ. ಇಲ್ಲಂದ್ರೆ ಆರಾಮನ ಇರ್ತದೆ ಪಂಚಾಯತಿ ಅಂತ ಹೆಸರಿಗೆ ಪಂಚಾಯತಿ. ಇಲ್ಲಿ ಏನು ನಮ್ಮ ಕೆಲಸಗಳೇನೇ ಇಲ್ಲ. ಏನು ಮಾಡ್ಬೇಕು ಅಂಬೋದ ಗೊತ್ತಾಗಲ್ಲ. ಎಷ್ಟು ದಿನ ತೆಗಿದ್ದಾನೆ ಈ 1 ವರ್ಷದಾಗಿ ಚರಂಡಿ ಎಷ್ಟು ಸ್ವಚ್ಛ? ನಾನು ಅವ್ರ ಬಾನು ಇದನ್ನ ತೆಗ್ದಿವಿ ಅಂತ ಇದೆ ತಟ್ಟಿ ಅಂತ ಹೇಳೋರು ಬಾನಿಲ್ಲ ಗಣಮಕ್ಕಳು. ಒಟ್ಟ ತೆಗ್ದಿಲ್ಲ? ಗಣಮಕ್ಕಳು ಅಂದವ್ರು ಮತ್ತೆ ಒಟ್ಟ ತೆಗ್ದಿಲ್ಲ. ಈ ಚರಂಡಿ ತೆಗ್ದಿವಪ್ಪ ಅಂದವ್ರು. ಇದು ಎಲ್ಲಿದ್ದ ಫಿಲ್ಟರ್ ನೀರು ಹಿಡಿದು ಮಲ್ಕಾಜಪ್ಪ ಮನೆಯವರಿಗೆ ನಾನಂಬ ಗಣಮಗ. ಅವ್ರು ಏನಪ್ಪ ನಾವು ಮಾತಾಡಬಾರ್ದು, ಬಾಯ್ಬಿಟ್ಟು ಮಾತಾಡ್ತೀವಿ ಅಂತ ಇಲ್ಲ. ನಿಮ್ಮ ಸಮಸ್ಯೆ ಇದು ಆಕ್ರೋಶ ಆಗೈತಣ್ಣ, ಸಿಟ್ಟು ಬಂದು ಕೊನೆಗೆ ಈಗ ಇದೇನು ಸರ್ಕಾರದ ಸೌಲಭ್ಯ ಏನಿತ್ತು, ಚರಂಡಿನ ಸ್ವಚ್ಛತೆ ಮಾಡಬೇಕು, ಚರಂಡಿನ ಶುಚಿತ್ವವಾಗಿ ಇಟ್ಕೋಬೇಕು. ಏನು ಖರ್ಚು ಮಾಡಿರ್ತಕ್ಕಂಥ ನೀರು ನೇರವಾಗಿ ಕಾಲುವೆಗೆ ಅಥವಾ ನಾಲಿಗೆ ಅಥವಾ ಹೊರಗಡೆ ಊರಿನ ಹೊರಗಡೆ ಹೋಗ್ಬೇಕಿತ್ತು, ಆದ್ರೆ ಹೋಗಿಲ್ಲ. ಅದು ನಿಮ್ಗೆ ಇಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗೈತೆ. ಅದರಿಂದ ಆಕ್ರೋಶಭರಿತವಾಗಿ ನೀವು ಮಾತಾಡಕ್ಕೆ ಅಣ್ಣ, ತೊಂದರೆ ಇಲ್ಲ. ಆದ್ರೆ ಸೊಳ್ಳೆ ಕುಂತ್ಕೊಂಡು ಪಸಂಗ್ ಕಡಿದ್ರ ಮನುಷ್ಯರಿಗೆ ಡೆಂಗಿ ಜ್ವರ ಬರ್ತಾವ, ಚಿಕನ್ ಗುನ್ನೆ ಬರ್ತಾವ. ಹೌದು. ಈಗ ಸುಮಾರು ಈ ಚರಂಡಿ ನಿರ್ಮಾಣ ಆಗಿ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದಣ್ಣ? ಒಂದು 15 ವರ್ಷ ಆಗಿತ್ತೆ ನೋಡಿ. 15 ನಾವು ಮಾಡಿ ಚರಂಡಿ ಮಾಡಿದ್ ನಂಗೆ ದುಡ್ಡು ಕೂಡ ಬರಲ್ಲ. ಕೆಲಸ ನಾವೇ ಮಾಡಿದ್ದು. ಕೆಲಸ ಎಷ್ಟೇ ಇದ್ರಾಗ ಬಂದಿತ್ತು. ಎಷ್ಟು TMC ಎಷ್ಟೇ ಇದ್ರ ಅನುದಾನದಾಗ ಬಂದಿತ್ತು. ಅನುದಾನದಾಗ ಬಂದಿದ್ದು ನಾವೇ ಮಾಡಿದ್ದು. ನಮ್ಮ ರೊಕ್ಕ ನಮ್ದೇ ಹೋಗೈತೆ. ನಾವು ಹೋದ್ರೆ ಕೂಡ ಮಾಡಕ್ಕೆ ತಯಾರಿಲ್ಲ ಪಂಚಾಯತಿಯರು. ಇಂಥ ಪಂಚಾಯತಿಯರು ಇದ್ದಾರೆ. ಈಗ 15 ವರ್ಷ ಆಯ್ತು ಈ ಚರಂಡಿ ಆಗಿ, ಇನ್ನೂ ಅದನ್ನ ಸ್ವಚ್ಛತೆ ಮಾಡತಕ್ಕಂಥ ಕೆಲಸ ಮಾಡಿ. ಈ ಚರಂಡಿ ಸ್ವಚ್ಛತೆ ಮಾಡಕ್ ಕೆಲಸ ಮಾಡಿದ್ವಿ. ಎಷ್ಟೇ ಓಣಿ ಆಗಿರೋ ಕಾರಣಕ್ಕ ಇದನ್ನ ಸ್ವಚ್ಛತೆಯಾಗಿ ಮಾಡಕ ಇದಿಲ್ಲ. ಈಗ ನೀವ್ ಹೇಳೋ ಪ್ರಕಾರ ನೀವು ದಲಿತರು ಅನ್ನೋ ಕಾರಣಕ್ಕೆ ಇದನ್ನ ಸ್ವಚ್ಛತೆ ಮಾಡಿಲ್ಲ ಅಂತ ನೀವು ಹೇಳ್ತೀವಿ. ಇದು ಇದ್ರ ನಮ್ ಗಂಟೆ ಬಂದಿದ್ದು ನಾವು ಮಾಡಿದ ಕೆಲಸ ತಿರ್ಗಿ ಯಾರು ಮಾಡಿಲ್ಲ. ಬಂದು ಅದೇ ಊರಿನ ಶ್ರೀಮಂತರು ಮನೆ ಆಗಿದ್ರೆ ಆಟೋಮೆಟಿಕ್ ಮಾಡಿಬಿಡ್ತಾರೆ. ಅಲ್ಲಿ ತಂದು JCB ತಂದನಾಗಲ್ಲ ಏನಾರು ಮಾಡಿದ್ರು. ಈ ನಮ್ದು ಎಷ್ಟೇ ಓಣಿ ಐತೆ ಅಂತ ಕಾರಣಕ್ಕ ಇದನ್ನ ಏನು ಮಾಡಿಲ್ಲ. ಹೋದ್ರೆ ಹೋಗಲ್ಲ, ಅವ್ರು ಹೋಗಿರ್ತಾರೆ, ನಮ್ದೇನು ಹೋಗಿರುತ್ತೆ ಅಂತೇಳಿ ನಿಂತಿರ್ಕಂತ ಜನ ಏನು. ಇಲ್ಲಿ ನೋಡಿ, ಇದು ಚರಂಡಿ ಸುಮಾರು 15 ವರ್ಷ ಆಯ್ತಂತೆ ಈ ಚರಂಡಿ ನಿರ್ಮಾಣ ಆಗಿ. ಮಾಡಿರೋಂಥವ್ರು ಗುತ್ತಿಗೆದಾರರು ಇವರೇ. ಈ ಚರಂಡಿನ ನಿರ್ಮಾಣ ಮಾಡಿ ಅಂದ್ರೆ SC ST ವರ್ಗದ ಹಣವನ್ನು ಖರ್ಚು ಮಾಡಿ ಇವತ್ತು ಈ ಚರಂಡಿಯನ್ನು ಮಾಡ್ತಕ್ಕಂಥದ್ದು. ಅಂದ್ರೆ 15 ವರ್ಷದ ಹಿಂದೆ ಈ ಚರಂಡಿನ ನಿರ್ಮಾಣ ಮಾಡಿ ಇಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಇಲ್ಲಿನ ವ್ಯಾಪ್ತಿಯ
ಮೇಲಧಿಕಾರಿ ಆಗಿರಲಿ ಅಥವಾ ಕೆಳಹಂತದ ಅಧಿಕಾರಿಗಳಾಗಿರಲಿ ಇದ್ರ ಬಗ್ಗೆ ಕಾಳಜಿಯನ್ನು ತಗೊಂಡಿಲ್ಲ. ಹೇಗೆ ಹೀಗಾದರೆ ಇಲ್ಲಿ ಇವ್ರು ಹೇಳ್ತಿರೋ ಪ್ರಕಾರ ನೋಡಿದ್ರೆ ಇದು ಎಸ್ ಟಿ ವರ್ಗದ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳು ಎಸ್ ಟಿ ವರ್ಗದವರು ಅನ್ನೋ ಕಾರಣಕ್ಕೆ ಇದನ್ನು ಸ್ವಚ್ಛತೆ ಮಾಡಿಲ್ಲ ಅಂತೇಳಿ ಇಲ್ಲಿನ ವ್ಯಾಪ್ತಿಯ ಜನರು ಆರೋಪ ಮಾಡ್ತಾರೆ. ಆದರೆ ಅಧಿಕಾರಿಗಳು ಇದು ನಿಜವಾ ಅಥವಾ ಸುಳ್ಳ ಅಂತೇಳಿ ಇದನ್ನು ಪ್ರತ್ಯಕ್ಷವಾಗಿ ಸ್ವಚ್ಛತೆ ಮಾಡಿದಾಗ ಗೊತ್ತಾಗ್ಬೋದು. ಏನು ಇಲ್ಲಿನ ಸಾರ್ವಜನಿಕರು ಹೇಳಿರೋಂಥದ್ದು ಸತ್ಯನೋ ಅಥವಾ ಸುಳ್ಳು ಅಂತೇಳಿ ಆವಾಗ ತೀರ್ಮಾನ ಆಗುತ್ತೆ. ಏಕೆ ಅಂತ ಹೇಳಿದ್ರೆ 15 ವರ್ಷದ ತನಕ ಈ ಚರಂಡಿನ ಇವತ್ತು ಸ್ವಚ್ಛತೆ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿನ ಅಕ್ಕಪಕ್ಕದ ಸಾರ್ವಜನಿಕರ ಗತಿ ಆಗಬೇಡ. ಇಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಜನರ ಏನು ಶಿಶು ಆಗಿರಲಿ, ಮಕ್ಕಳಾಗಿರಲಿ ಅಥವಾ ಹೆಣ್ಮಕ್ಳಾಗಿರಲಿ ಅಥವಾ ಏನೇ ಒಂದು ಕಾಯಿಲೆ ಇರ್ತಕ್ಕಂಥವ್ರು ಅಂಗವಿಕಲರಾಗಿರಲಿ, ಇಲ್ಲಿರ್ತಕ್ಕಂಥವ್ರಿಗೆ ಮೊದಲೇ ಒಂದಿಷ್ಟು ಅನಾರೋಗ್ಯದ ಕೊರತೆ, ಅದರಲ್ಲೂ ಕೂಡ ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಬೇರೆ ಯಾವುದೇ ಕಾಯಿಲೆ ಬಂದರೂ ಕೂಡ ಏನು ಹೆದರ್ತಕ್ಕಂಥದ್ದಿಲ್ಲ. ಅಂದರೆ ಈ ಅಧಿಕಾರಿಗಳು ಕಾಳಜಿ ಮಾಡಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ.